ಎಲ್ಲರಿಗೂ ಶುಭ ದಿನ ಆ್ಯಂಡ್ ನಮಸ್ಕಾರ. ನಾವಿವತ್ತು ಮಾಡ್ತಾ ಇದ್ದೀವಿ ಮಂಗಳೂರ್ದು ಫಿಶಲ್ಲಿ ಫೇಮಸ್ ಡಿಶ್ಶು ಬಾಂಗ್ಡಾ ಪುಳಿ ಮುಂಚಿ ಅಂತ. ಸೊ ನಮ್ಮಮ್ಮ ಮಾಡ್ತಾ ಇದ್ದಾರೆ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಟೇಸ್ಟ್ ಮಾಡೋಕ್ಕೆ ನಾನಿದ್ದೀನಿ ಆ್ಯಂಡ್ ನೋಡೋಕ್ಕೆ ನೀವಿದ್ದೀರಾ. ಸೊ ಬನ್ನಿ ಬೇಗ ಮಾಡೋಣ. ನೋಡಿ ಹೆಂಗಿದೆ, ನೀವು ನೋಡ್ಬೇಕಂತ ಇವ್ರು ತಿನ್ಬೇಕಂತ. ಅಲ್ಲ, ಅವರು ಮಾಡ್ಕೊಂಡು ತಿಂತಾರೆ, ಅದಕ್ಕೆ ತಾನೇ ಹೇಳ್ತಾ ಇರೋದು. ಬನ್ನಿ ಬೇರೆ. ರೆಡಿ ಇದ್ದೀರಾ? ಹಾಂ ಸರಿ, ಹೇಳ್ತೀನಿ. ಫಸ್ಟು ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ 1 kg ಅಷ್ಟು. ಓಕೆ. ಧನಿಯಾ ಬೀಜ, ಜೀರಿಗೆ, ಓಂಕಾಳು, ಮೆಂತೆ, ಸಾಸಿವೆ, ಉಪ್ಪು, ಅರಿಶಿನ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ತೊಗೊಂಡಿದ್ದೀನಿ ಖಾರಕ್ಕೆ, ಕಲರ್ಗೆ ಬ್ಯಾಡಗಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹುಣಸೆ ಹಣ್ಣಿನ ರಸ. ಇದು ಮ್ಯಾರಿನೇಟ್ ಮಾಡೋಕ್ಕೆ ಬಾಂಗ್ಡಾಗೆ ಲಿಂಬೆಹಣ್ಣು, ಸ್ವಲ್ಪ ಉಪ್ಪು, ಅರಿಶಿನ. ಸೊ ಫಸ್ಟ್ ಏನು ಮಾಡೋದಮ್ಮ? ಫಸ್ಟು ಮೀನಿಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಲಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ಆಯ್ತಾ, ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು ಆ್ಯಂಡ್ ಒಂದು ಸ್ವಲ್ಪ ಲಿಂಬೆಹಣ್ಣು. ಈ ಥರ ಇರಲಿ, ಆಯಿತಾ? ಈ ಥರ ಒಂದು ನಾವು ಮಸಾಲೆ ರೆಡಿ ಮಾಡೋ ತನಕ ಈ ಥರ ಇರಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಫ್ರೈಗೂ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬಟ್ ಇದ್ರ ರೆಸಿಪಿ ಆಲ್ರೆಡಿ ನಾವು ಹಾಕಿದ್ದೀವಿ. ಸೊ ಡ್ರೈ ರೋಸ್ಟ್ ಮಾಡೋಕ್ಕೆ ಫಸ್ಟ್ ಏನೇನು ಬೇಕು ಅಂತ ಹೇಳ್ತೀನಿ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಓಕೆ, 1 ಸ್ಪೂನ್ ಜೀರಿಗೆ. ಆಮೇಲೆ ಒಂದು ಅರ್ಧ ಸ್ಪೂನು ಓವಿನ ಕಾಳು, ಒಂದು ಅರ್ಧ ಸ್ಪೂನ್, 1/4 ಸ್ಪೂನ್ ಅಷ್ಟು ಮೆಂತೆ ತಗೊಳ್ಳಿ, ಜಾಸ್ತಿ ಬೇಡ, ಆಯಿತಾ? ಸಾಸಿವೆ 1 ಸ್ಪೂನು. ಆಮೇಲೆ ಧನಿಯಾ 3 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಜಾಸ್ತಿ? ಹೌದು, ಮೀನಿಂದ ಏನೇ ಮಾಡಿದ್ರು ಸ್ವಲ್ಪ ಧನಿಯಾ ಜಾಸ್ತಿ, ಆಯಿತಾ? ಆಮೇಲೆ ಇದು ಮೆಣಸಿನಕಾಯಿ. ಓಕೆ, ಅಷ್ಟೇನಾ ಡ್ರೈ ರೋಸ್ಟ್ಗೆ? ಹಾಂ, ಇದಿಷ್ಟು ಡ್ರೈ ರೋಸ್ಟ್ ತೋರಿಸು. ಇವಾಗ ಎಲ್ಲದು ನಾವು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕಲರ್ಫುಲ್ಲಾಗಿ ಕಾಣಿಸ್ತದೆ. ಸೊ ಡ್ರೈ ರೋಸ್ಟ್ ಎಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಬಟ್ ಇದ್ರಲ್ಲಿ ಒಂದು ಚೈನ್ ಪ್ಲಸ್ ಇದೆ. ನಮ್ಮಮ್ಮ ಪೆಪ್ಪರ್ ಹುರ್ಕೊಳ್ಳೋದು ಮರ್ತೋಗಿದ್ದಾರೆ. ಆ್ಯಸ್ ಯೂಶುವಲ್ ಏನಾದರೂ ಒಂದು ಐಟಮ್ ಮರಿತಾರೆ. ಇವಾಗ ಅದನ್ನು ಹಾಕಿ ಪೆಪ್ಪರ್ ಹುರ್ಕೋತಾರೆ. ನೀವು ಮರಿಬೇಡಿ. 1 ಸ್ಪೂನ್ ಪೆಪ್ಪರ್ ಹುರ್ಕೊಂಬಿಡಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಸೊ 1 ಸ್ಪೂನ್ ಪೆಪ್ಪರ್ನು ಹುರ್ಕೊಂಬಿಡಿ. ಓಕೆ, ಮಿಕ್ಸಿಗೆ ಹಾಕೋಣ. ಸೊ ನಮ್ಮ ಮಿಕ್ಸಿಯಲ್ಲಿ ಎಲ್ಲ ರೆಡಿ ಇದೆ, ಆಯಿತಾ? ಈಗ ಈ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಆಯಿತಾ? ಅದೇನು ಹುರ್ಕೊಳ್ಳೋದು ಬೇಡ. ಅರಿಶಿನ ಪುಡಿ ಹಾಕಿ ರುಬ್ಬಿ. ಗೈಸ್, ಇವತ್ತು ರುಬ್ಬ ಡ್ಯಾನ್ಸ್ ಮಾಡೋ ಅಷ್ಟು ಎನರ್ಜಿ ಇಲ್ಲ. ಏನಕ್ಕಂದ್ರೆ ಊಟ ಮಾಡಿನೇ ಕೂತ್ಬಿಟ್ಟಿದ್ದೀನಿ. ಸೊ ಈ ಥರ ನೀರು ಹಾಕಿ ನಮ್ಮಮ್ಮ ನುಣ್ಣಗೆ ರುಬ್ಕೊಂಡಿದ್ದಾರೆ ಒಂದು 3-4 ಸಲ. ನೀವು ಚೂರು ನೀರು ಹಾಕಿ ಈ ಥರ ರುಬ್ಕೊಳ್ಳಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಂ, ನೀವು ಕೊಬ್ಬರಿ ಎಣ್ಣೆ ಹಾಕಿ, ನಂತರ ಕೊಬ್ಬರಿ ಎಣ್ಣೆ ಇಲ್ಲ, ಆರ್ಗ್ಯಾನಿಕ್ ಖಾಲಿಯಾಗಿದೆ. ಓಕೆ, ಹಾಗಾಗಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು, ಈಗ ಮಸಾಲೆನ ಹಾಕಿ. ಹುಣಸೆ ಹಣ್ಣಿನ ರಸ, ಆಯಿತಾ? ಇಷ್ಟು ಹಾಕ್ತೀನಿ. ಉಪ್ಪು ಸ್ವಲ್ಪ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿದ್ದೀನಿ. ಈಗೊಂದು ಸ್ವಲ್ಪ ಉಪ್ಪು ಹಾಕಿ, ನೀರು, ತುಂಬ ನೀರು ಬೇಡ, ಸ್ವಲ್ಪ ನೀರಾ? ಹಾಂ, ಸ್ವಲ್ಪ. ನೀವು ಅಂದ್ಕೊಂಡಿರ್ಬೋದು ನಾನು ಯಾಕೆ ಇಷ್ಟು ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ ಅಂತ. ಯಾಕಿರ್ಬೋದು, ಸುಮ್ಮನೆ. ಆ್ಯಂಡ್ ಆಲ್ಸೋ ನಾವು ಸುಮಾರು ದಿನದಿಂದ ಆ್ಯಕ್ಟಿವ್ ಇರಲಿಲ್ಲ. ನಿಮಗೆ ಗೊತ್ತು, ಲೈಕ್ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ಆ್ಯಂಡ್ ಮಾರ್ಚಲ್ಲಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರೋಕ್ಕೆ ಪ್ಲ್ಯಾನ್ ಇದೆ. ಸೊ ಇರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಈ ಥರನೇ ಸುಮಾರು ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಕಾಮೆಂಟ್ ಹಾಕಿ ನಿಮಗೆ ಏನೇನು ನೋಡೋಕ್ಕೆ ಇಷ್ಟ ಅಂತ. ಜಾಸ್ತಿ ಎಣ್ಣೆದು ಹಾಕಬೇಡಿ, ಯಾವುದಾದ್ರೂ ಆಯಿಲ್
ಕಮ್ಮಿ ಇರೋದು ಯಾವುದಾದ್ರು ರೆಸಿಪಿಗಳು ಹೇಳಿ ಅದನ್ನು ಮಾಡೋಣ ಅಲ್ವಮ್ಮ. ಬಿಕಾಸ್ ನಾವು ಇವಾಗ ನಾನು ಸ್ಟ್ರಿಕ್ಟ್ ಡಯಟಿಗೆ ಹೋಗ್ತಾ ಇದ್ದೀನಿ, ಅದನ್ನು ಗೊತ್ತು. ನಾನು ಎರಡು ತಿಂಗಳಿಂದ ಹೇಳ್ತಾ ಇದ್ದೀನಿ ಅಂತ, ಬಟ್ ಮಾಡ್ತಾ ಇಲ್ಲ. ಇಷ್ಟೊಂದು ರೆಡ್ಡಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅಷ್ಟೇ, ಬಟ್ ಕಲರ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಅಲ್ಲಮ್ಮ. ಅದೇ ಮೀನು ಹಾಕೋಣ. ಓಕೆ, ಒಂದೊಂದೇ ಮೀನು ಈ ಥರ ಬಿಡಿ, ನಮ್ಮಮ್ಮ ಬಿಡ್ತಾ ಇರೋ ಥರ. ಬೇಯ್ತಾ ಇದೆ ಮೀನು ಬೇಯ್ತಾ ಇದೆ. ನಿನಗೆ ಟೀ ಇಟ್ಟಿದ್ದೀನಿ. ಟೀ ಮಾತ್ರ ಮಸ್ಟ್, ಏನಕ್ಕಂದ್ರೆ ಅದಿಲ್ದಲೇನೆ ನಮ್ಮ ಮಧ್ಯಾಹ್ನ ಕಳಿಯೋಕ್ಕಾಗಲ್ಲ. ಇದು ಮುಚ್ಚಿಬಿಡ್ತೀನಿ, ಸ್ವಲ್ಪ ಹೊತ್ತು ಬೇಯ್ದೆ ಆಯ್ತಾ. ಓಕೆ, ಅಲ್ಲಿ ತನಕ ನೀವು ಫಿಶ್ ಫ್ರೈಗೆ ಏನೇನು ಮಸಾಲೆ ಹಾಕಿದ್ರಿ ಅಂತ ಹೇಳ್ತೀರಾ? ಈ ಫಿಶ್ ಫ್ರೈಗಾ? ಎಸ್. ಸೊ ಫಿಶ್ ಫ್ರೈಗೆ ಏನೇನು ಹಾಕಿದ್ದೀರಾ ಅಂತ ಹೇಳಿ, ಬಿಕಾಸ್ ಅವ್ರು ಇನ್ನೊಂದು ವಿಡಿಯೋ ನೋಡ್ಬೇಕಂದ್ರೆ ಪಾಪ ಅವ್ರಿಗೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಇಲ್ಲ, ಹೋದ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೆ. ಓ, ಈ ವಿಡಿಯೋ ಚೇಂಜ್, ಈ ವಿಡಿಯೋ ಸ್ವಲ್ಪ ಚೇಂಜ್ ಇದೆ. ಓ, ನಾನು ಪ್ರತಿ ಸಲ ಹಾ ಚೇಂಜ್ ಮಾಡ್ತಾನೆ ಇರ್ತಾರೆ ಅವರು. ಸೊ ಇವಾಗ ಹೇಳಿ ಏನೇನು ಹಾಕಿದ್ದೀರಾ ಅಂತ. ಇದಕ್ಕೆ ಆಸ್ ಯೂಶುವಲ್ ಅರಿಶಿನ ಪುಡಿ, ಹುಣಸೆ ಹಣ್ಣು, ಖಾರದ ಪುಡಿ, ಉಪ್ಪು ಸೇಮ್. ಎಕ್ಸ್ಟ್ರಾ ಏನು ಹಾಕಿದ್ದೀನಿ ಅಂದರೆ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ ಒಳ್ಳೆಯದು. ಆಮೇಲೆ ಏನು ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ನಿಮಗೆ ಫಿಶ್ ಜೊತೆ ಅಂಥೇಳಿ ಅದನ್ನು ಹಾಕಿದ್ದೀನಿ. ಇದು ಎಷ್ಟು ದೊಡ್ಡದಿದೆ ಬಾಂಗ್ಡೆ. ಇವತ್ತು ತುಂಬ ದೊಡ್ಡ ಬಾಂಗ್ಡೆ ಮೀನು ಬಂದಿತ್ತು. ಆ್ಯಂಡ್ ಇದು ಮೊಟ್ಟೆ ಅದಿತಿ ಫೇವ್ರೇಟ್, ಮಸಾಲೆ ಹಾಕಿಟ್ಟಿದ್ದೀನಿ. ಲಿಟ್ರಲಿ ಮೊಟ್ಟೆ ಅಂತೂ ಇಲ್ಲ. ಎಲ್ಲ ಹೇಳ್ತಾರೆ ಮೊಟ್ಟೆ ಆ್ಯಕ್ಚುಲಿ ಬಿಟ್ಟರೆ ತಿನ್ನೋದು ಬಿಡಬೇಡಿ, ಯಾಕಂದರೆ ತುಂಬ ಅದರಲ್ಲಿ ಅಂದರೆ ಮೊಟ್ಟೆ ಆಗಿರೋದ್ರಿಂದ ಮೀನ್ಗಿಂತ ಜಾಸ್ತಿ ಶಕ್ತಿ ಆ ಮೊಟ್ಟೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಿಕ್ಕಿದಾಗ ತಿಂದುಬಿಡಿ. ನಂಗೆ ಫಿಶಿಂದೆಲ್ಲ ಇಷ್ಟ, ಕಣ್ಣು, ಮೊಟ್ಟೆ, ಬಾಲ ಏನು ಬಿಡಬಾರ್ದು. ಮೂಳೆ ಇದ್ರದ್ದು ಮುಳ್ಳು ಯಾಕೆ ಬಿಡ್ತೀಯಾ? ಎಲ್ಲ ಇಷ್ಟ ಅಂದಮೇಲೆ ಮುಳ್ಳು ತಿನ್ಬೇಕು ತಾನೆ, ನೀವು ಹೇಳಿ. ನಮ್ಮ ಮನೇಲಿ ಊಟ ಕೇಳ್ತಾರೋ ಇಲ್ವೋ, ಟೀ ಮಾತ್ರ ಮಸ್ಟ್ ಕಂಪಲ್ಸರಿ. ಟೈಮ್ ಸರಿಯಾಗಿ ಟೀ ಮಾತ್ರ ಕುಡಿದ್ಬಿಡ್ತೀವಿ. ಟೀ ತುಂಬ ಚೆನ್ನಾಗಿದೆ. ಯಾವ್ದ್ರಲ್ಲಿ ಮಾಡಿದ್ರಿ? ನಂದಿನಿ ಅಥವಾ ಅಲ್ಲ ಇದು? ಇಲ್ಲ, ಇದು ವಿಜು ಮಾಮ ತಂದು ಕೊಟ್ಟಿದ್ದು ಎಮ್ಮೆ ಹಾಲು. ಕಂಡು ಹಿಡಿದ್ ಬಿಡ್ಬೋದು, ಬಿಕಾಸ್ ಎಮ್ಮೆ ಹಾಲು ಲೈಕ್ ಹಳ್ಳಿ ಹಾಲಲ್ವಾ. ಹಳ್ಳಿ ಹಾಲು ತುಂಬ ಚೆನ್ನಾಗಿ ಕುಡಿತಾನೆ ಇರೋಣ ಅನ್ಸುತ್ತೆ. ಅದಕ್ಕೆ ಇವಳು ಪದೇ ಪದೇ ಕೇಳೋದು. ಆ ಹಾಲು ಬಂದಾಗ ಇವಳು ಟೀ ಫಿಕ್ಸ್. ನೋಡು, ಮೀನಿನ ಕಣ್ಣು ಬೆಳ್ಳಗಾದ್ರೆ ಮೀನು ಬೆಂದಿದೆ ಅಂತ ಅರ್ಥ. ಈಗ ಆಫ್ ಮಾಡೋಣ. ಬಾಂಗ್ಡಾ ಪುಳಿ ಮುಂಚಿ ರೆಡಿ ಇದೆ, ಬನ್ನಿ ಟೇಸ್ಟ್ ಮಾಡೋಣ. ನಾವು ಮಾಡ್ತಾ ಇದ್ದೀವಿ ಟೇಸ್ಟ್ ಇವಾಗ. ಓಕೆನಾ? ಸಿಕ್ಕಾಪಟ್ಟೆ ಬಿಸಿ ಇದೆ. ಫಸ್ಟು ರೈಸನ್ನು ಟೇಸ್ಟ್ ಮಾಡೋಣ, ಆಮೇಲೆ ಫಿಶನ್ನು ಟೇಸ್ಟ್ ಮಾಡೋಣ. ಕ್ರೇಜಿ ಫ್ಲೇವರ್ ಇದೆ, ಸ್ಪೈಸಿ, ಟ್ಯಾಂಗಿ, ತುಂಬ ಚೆನ್ನಾಗಿದೆ. ಸ್ಪೈಸಿ ಇದೆ. ಇವಾಗ ಮೀನು ಟ್ರೈ ಮಾಡೋಣ. ವಾವ್, ಸಿಕ್ಕಾಪಟ್ಟೆ ಸಾಫ್ಟ್. ಒಂದು ಸ್ವಲ್ಪ ಸಾರು ಜೊತೆ ಅದ್ಕೊಂಡು ಟ್ರೈ ಮಾಡೋಣ. ಸಖತ್ತಾಗಿದೆ. ನೀವು ಇದನ್ನು ಟೇಸ್ಟ್ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹಾಕಿ, ಬಿಕಾಸ್ ಇದು ಟ್ರೈ ಮಾಡಲೇಬೇಕು. ಈಗ ಗೊತ್ತಾಯಿತು ಮಂಗಳೂರಲ್ಲಿ ಯಾಕೆ ಇದನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಬಾಯ್ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.